ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ನಾವು ಇವತ್ತು ಮಾಡೋಣ ಕ್ಯಾರೆಟ್ ಹಲ್ವ. ಆ್ಯಂಡ್ ಕ್ಯಾರೆಟ್ ಹಲ್ವಗೆ ಏನೆಲ್ಲ ಬೇಕಂತ ಹೇಳ್ತಿದ್ದೀನಿ. ನಾನು ದೊಡ್ಡದು 4 ಕ್ಯಾರೆಟ್ ತಗೊಂಡಿದ್ದೀನಿ. 4 ಕ್ಯಾರೆಟ್ ಆದರೂ ತೊಳೆದು ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ನನಗೀಗ 1 ಬೌಲ್ ಶುಗರ್, ಸ್ವಲ್ಪ ಗೀ ಮತ್ತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ, ನಾನು ಬಾದಾಮ್ ಹಾಕಿದ್ದೇನೆ, ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಆ್ಯಂಡ್ ತುಪ್ಪ ಸ್ವಲ್ಪ ಬಿಸಿ ಆಗಿದ್ಮೇಲೆ ನಾನು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮ್ ಎಲ್ಲ ಹಾಕಿ ರೋಸ್ಟ್ ಮಾಡ್ತಾಯಿದ್ದೇನೆ. ಅದು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡುವ. ನಾನಂದರೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಅದೆಲ್ಲ ರೋಸ್ಟ್ ಆಗಿದ್ಮೇಲೆ ನಾವು ಒಂದು ಬೌಲ್ಗೆ ತೆಗೆದು ಬದಿಗಿಟ್ಕೊಡುವ, ಆಯಿತಾ? ಮತ್ತು ನೀವು ನೋಡ್ತಾ ಇರ್ಬೋದು, ನಾನು ಆಗ ತುರಿದಿಟ್ಕೊಂಡಿದ್ದೆ ಎಲ್ಲ ಕ್ಯಾರೆಟ್ನ, ಅಂತ ನಾನೀಗ ಇದಕ್ಕೆ ಆ್ಯಡ್ ಮಾಡ್ತೇನೆ. ಅದು ಪೂರ್ತಿ ಡ್ರೈ ಆಗೋವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಳುವ, ಆಯಿತಾ? ಆ್ಯಂಡ್ ನೀವು ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ದಿಢೀರಂತ ಯಾರೇ ಬಂದರೂ ನಾವು ಮಾಡ್ಬೋದು. ಆ್ಯಂಡ್ ಮಾಡಲಿಕ್ಕೂ ತುಂಬ ಈಸಿ ಅಲ್ಲ. ಮನೇಲಿ ಒಂದು ಸ್ವಲ್ಪ ಶುಗರ್, ಮಿಲ್ಕ್ ಆ್ಯಂಡ್ ಒಂದು 4 ಕ್ಯಾರೆಟ್ ಆರ್ ಸ್ವಲ್ಪ ಜನ ಆದರೆ 2 ಇದ್ದರೆ ಆಗ್ಬೋದು. ಮತ್ತು ಒಂದಷ್ಟು ಗೋಡಂಬಿ ದ್ರಾಕ್ಷಿ ಇದ್ದರೆ ಆಯ್ತಪ್ಪ, ಅಷ್ಟೇ. ನೀವು ಕೂಡ ಮನೇಲಿ ಮಾಡಿ ಟ್ರೈ ಮಾಡಿ, ಆಯಿತಾ? ಒಂದೊಮ್ಮೆ ಇದೆಲ್ಲ ಮಾಡಲಿಕ್ಕೆ ಸುಲಭ ಅಲ್ಲ, ಮತ್ತು ಮಾಡಿದರೆ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೆ. ಆ್ಯಂಡ್ ಮಿಲ್ಕ್ ಹಾಕಿದ ಮೇಲೆ ಇದನ್ನ ಸ್ವಲ್ಪ ಆಚೆ ಈಚೆ ಮಾಡಿಕೊಳ್ಳುವ, ಆಯಿತಾ? ಇದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಆಯಿತಾ? ನೋಡ್ತಾ ಇರ್ಬೋದು, ಈ ಥರ ಕಲರಿಗೆ ಬರ್ತದೆ. ಸೊ ಈ ಥರ ಬಂದಮೇಲೆ ನಾವು ಇದಕ್ಕೆ ಶುಗರ್ ಹಾಕಿ ತಕ್ಕೊಂಡಿದ್ದೆಲ್ಲ 1 ಬೌಲು, ಅದನ್ನು ಈಗ ಆ್ಯಡ್ ಮಾಡುವ. ಶುಗರೆಲ್ಲ ಆ್ಯಡ್ ಮಾಡಿ ಮತ್ತೊಮ್ಮೆ ಆಚೆ ಈಚೆ ಮತ್ತು ನಾವು ಇದನ್ನು ಹಾಗೆ ಬಿಡಬಾರ್ದಾಯ್ತಾ, ಕೈಯಿಂದ ಸ್ವಲ್ಪ ಆಚೆ ಈಚೆ ಎಲ್ಲ ಮಾಡ್ಕೊಳ್ಳುವ, ಇಲ್ಲಾಂದರೆ ಕೆಳಗಿದ್ದಾಗಬಾರ್ದಲ್ಲ. ಹಾಗಾಗಿ ಮತ್ತು ಅದು ಶುಗರ್ ಪೂರ್ತಿ ಕರಗಬೇಕಾಯ್ತು. ಅದೆಲ್ಲ ಕರಗಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಡುವ ಮೇಲೆ ಇನ್ನೊಂದು ಬಾರಿ. ತುಪ್ಪ ಇಷ್ಟಪಡೋದು ಸ್ವಲ್ಪ, ಏಕೆಂದರೆ ಕೆಲವರಿಗೆಲ್ಲ ತುಪ್ಪ ಎಲ್ಲ ಇಷ್ಟ ಆಗೋದಿಲ್ಲ ಅಲ್ವಾ? ಹಾಗಾಗಿ ನೀವು ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಮತ್ತು ನಾವು ಹುರಿದಿಟ್ಕೊಂಡ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಇದು ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಟಿರಿ. ಆ್ಯಂಡ್ ಕೊನೆಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಯಾರೆಟ್ ಹಲ್ವ ಬಂತು ಅಂತ. ಮನೆಯಲ್ಲಿ ಸುಲಭವಾಗಿ ಮತ್ತು ಬೇಗನೆ ಆಗುವ ಇದೊಂದು ರೆಸಿಪಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.